ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ರೋಹಿಂಗ್ಯಾ ಮುಸ್ಲಿಮರಿಗೆ ಈಗ ಮ್ಯಾನ್ಮಾರ್ಗೆ ಕಳಿಸೋ ಎಲ್ಲಾ ಸಿದ್ಧತೆಗಳು ಆಗಿದೆ. ಮಾರ್ಚ್ 9ನೇ ತಾರೀಕಿಂದಲೇ ಮಣಿಪುರದಿಂದ ರೋಹಿಂಗ್ಯಾ ಮುಸ್ಲಿಮರನ್ನ ಒದ್ದು ಓಡಿಸೋ ಕೆಲಸ ಆರಂಭವಾಗಿ ಬಿಟ್ಟಿದೆ. ಮಣಿಪುರದ ಸಿಎಂ ಸತತವಾಗಿ ಇದನ್ನೇ ಹೇಳ್ತಾ ಬಂದಿದ್ರು. ಮಣಿಪುರದಲ್ಲಿ ಈ ಪರದೇಶಿಗಳಿಂದ ವಾತಾವರಣ ಹಾಳಾಗ್ತಿದೆ ಅಂತ. ಬಿರೇನ್ ಸಿಂಗ್ ಇದನ್ನ ಅನೇಕ ಕಡೆಗಳಲ್ಲಿ ಪುನರುಚ್ಚರಿಸಿದ್ದಾರೆ. ಈ ಹಿಂದೆ ಮಣಿಪುರದಲ್ಲಿ ಹಿಂಸಾಚಾರ ಆಯಿತು. ಅದರ ಹಿಂದೆಯೂ ಕೂಡ ಇದೇ ನುಸುಳುಕೋರ ರೋಹಿಂಗ್ಯಾ ಮುಸಲ್ಮಾನರ ಕೈವಾಡ ಇತ್ತು ಅನ್ನೋದು ಗೊತ್ತಾಗಿದೆ. ಹಾಗಿದ್ರೆ ಈ ರೋಹಿಂಗ್ಯಾ ಮುಸ್ಲಿಮರು ಯಾರು? ತಮ್ಮ ದೇಶ ಮ್ಯಾನ್ಮಾರ್ ಬಿಟ್ಟು ಭಾರತಕ್ಕೆ ಬಂದು ಸೇರ್ಕೊಂಡಿದ್ ಯಾಕೆ? ಈ ರೋಹಿಂಗ್ಯಾ ಮುಸ್ಲಿಮರು ಆಕ್ಚುಲಿ ಸುನ್ನಿಗಳು. ಮ್ಯಾನ್ಮಾರ್ನ ರಖಾಯಿಂದ ಅನ್ನೋ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು. ಮ್ಯಾನ್ಮಾರ್ ಬೌದ್ಧ ಧರ್ಮ ಪಾಲಕರ ರಾಷ್ಟ್ರ. ಇಲ್ಲಿ ರೋಹಿಂಗ್ಯಾಗಳು ಅಲ್ಪಸಂಖ್ಯಾತರು. ಆದ್ರೆ ಮ್ಯಾನ್ಮಾರ್ ಸರ್ಕಾರ ಇವರನ್ನ ಬಾಂಗ್ಲಾ ನಿವಾಸಿಗಳು ಅಂತಲೇ ಹೇಳುತ್ತೆ ಮತ್ತು ತನ್ನ ನಿವಾಸಿಗಳಲ್ಲ, ತನ್ನ ದೇಶದವರಲ್ಲ ಅಂತ ಹೇಳಿ ಮ್ಯಾನ್ಮಾರ್ ಪದೇ ಪದೇ ಹೇಳಿದೆ ಕೂಡ. ಇನ್ಫ್ಯಾಕ್ಟ್ ಪೂರ್ವ ಪಾಕಿಸ್ತಾನ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ವ್ಯವಸಾಯ ಮಾಡೋದಕ್ಕೆ ಅಂತ ಹೇಳಿ ಈ ರೋಹಿಂಗ್ಯಾ ಮುಸಲ್ಮಾನರು ಮ್ಯಾನ್ಮಾರ್ಗೆ ಬಂದವರು. ಆದ್ರೆ ಬಾಂಗ್ಲಾ ಕೂಡ ಇವರು ನಮ್ಮವರಲ್ಲ ಅಂತ ಹೇಳ್ತಿದೆ. ಎಂತ ಸಂದಿಗ್ಧ ಸ್ಥಿತಿ ನೋಡಿ. ಅತ್ತ ಬಾಂಗ್ಲಾ, ಇತ್ತ ಮ್ಯಾನ್ಮಾರ್ ಎರಡೂ ರಾಷ್ಟ್ರಗಳು ಇವರನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಈಗ ಈ ಸಮುದಾಯ ನಿರ್ಗತಿಕವಾಗಿ ಉಳ್ಕೊಂಡಿದೆ. ಮ್ಯಾನ್ಮಾರ್ ಸ್ವತಂತ್ರ ಸಿಕ್ಕಾಗಿನಿಂದಲೂ ಕೂಡ ಅಸ್ಥಿರವಾಗೇ ಇದೆ. ಅಲ್ಲಿ ಸೇನಾಡಳಿತವೇ ಎಲ್ಲವೂ ಕೂಡ. ಸ್ವಲ್ಪ ಸ್ಟೆಬಿಲಿಟಿ ಬಂದ ನಂತರ ಮ್ಯಾನ್ಮಾರ್ ಜನಗಣತಿಯನ್ನ ಮಾಡುತ್ತೆ. ಅದರಲ್ಲಿ ಈ ರೋಹಿಂಗ್ಯಾಗಳನ್ನ ಹೊರಗಡೆ ಇಡುತ್ತೆ. ಮ್ಯಾನ್ಮಾರ್ ಅವರನ್ನ ಬಾಂಗ್ಲಾಕ್ಕೆ ಹೊರಟು ಬಿಡಿ ಅಂತ ಕೂಡ ಹೇಳುತ್ತೆ. ಆದ್ರೂ ಈ ರೋಹಿಂಗ್ಯಾ ಮುಸಲ್ಮಾನರು ದಿನ ದೂಡಿಕೊಂಡು ಬರ್ತಾರೆ. ಪರಿಸ್ಥಿತಿ ಯಾವಾಗ ಕೈಮೀರಿ ಹೋಯ್ತು ಅಂದ್ರೆ ಒಬ್ಬ ರೋಹಿಂಗ್ಯಾ ಬೌದ್ಧ ಧರ್ಮಕ್ಕೆ ಸೇರಿದ ಹೆಣ್ಣು ಮಗಳೊಬ್ಬಳನ್ನ ಅತ್ಯಾಚಾರ ಮಾಡಿ ಕೊಂದು ಬಿಡ್ತಾನೆ. ಇದಾದ ನಂತರ ದೊಡ್ಡ ಪ್ರಮಾಣದಲ್ಲಿ ಹಿಂಸಾಚಾರ ಆರಂಭವಾಗಿ ಬಿಡುತ್ತೆ ಮ್ಯಾನ್ಮಾರಿನಲ್ಲಿ. ಅಲ್ಲಿನ ಸೈನಿಕರು ಮತ್ತು ಜನಸಾಮಾನ್ಯರು ರೋಹಿಂಗ್ಯಾಗಳ ಮೇಲೆ ಹಲ್ಲೆ ಮಾಡಿ ಅವರಿದ್ದ ಜಾಗವನ್ನೆಲ್ಲ ಸುಟ್ಟು ಭಸ್ಮಗೊಳಿಸಿ ಬಿಡ್ತಾರೆ. ಅಂದ್ರೆ ಅಷ್ಟು ಆಕ್ರೋಶ ರೋಹಿಂಗ್ಯಾದವರ ಮೇಲೆ ಇರುತ್ತೆ. ಯಾಕೆ ಅಂತಂದ್ರೆ ಆ ರೇಪ್ ಕೇಸ್ ಇದ್ದಾಗಿ 2017ರಲ್ಲಿ ಈ ರೋಹಿಂಗ್ಯಾಗಳು ಅಲ್ಲಿಂದ ತಪ್ಪಿಸಿಕೊಂಡು ಬಾಂಗ್ಲಾದೇಶದ ಕಡೆ ಬರ್ತಾರೆ. ಕಾಕ್ಸ್ ಬಜಾರ್ ನಲ್ಲಿ ಇವರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಕೂಡ ಅಲ್ಲಿದ್ದಂಥವರು ಬಾಂಗ್ಲಾದೇಶದವರು ಮಾಡಿಕೊಡ್ತಾರೆ. ಇನ್ಫ್ಯಾಕ್ಟ್ 1,30,30,000 ಶೆಲ್ಟರ್ ಗಳನ್ನ ಈ ರೋಹಿಂಗ್ಯಾಗಳು ಕಾಕ್ಸ್ ಬಜಾರ್ ನಲ್ಲಿ ಹಾಕಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಿದ್ರೆ ಈ ರೋಹಿಂಗ್ಯಾಗಳ ಸಂಖ್ಯೆ ಭಾರತದಲ್ಲಿ ಎಷ್ಟಿದೆ ಅನ್ನೋದರ ಅಂದಾಜು ಇನ್ನೂ ಕೂಡ ಇಲ್ಲ. ಒಂದು ದಾಖಲಾತಿಯ ಪ್ರಕಾರ 20,000ಕ್ಕೂ ಹೆಚ್ಚು ರೋಹಿಂಗ್ಯಾಗಳು ಭಾರತದಲ್ಲಿದ್ದಾರೆ ಅನ್ನುವಂಥದ್ದು ಅಧಿಕೃತವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಈ ನುಸುಳುಕೋರರು ಇನ್ನೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ವಾಸ ಮಾಡುತ್ತಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಅಂಕಿಅಂಶ ಹೇಳುತ್ತೆ. ತಲೆಮರೆಸಿಕೊಂಡು ಜೀವನ ನಡೆಸುವಂತವರ ಸಂಖ್ಯೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಅದರಲ್ಲೂ ಕೂಡ ನಾರ್ತ್ ಈಸ್ಟ್ ನಲ್ಲಿ ಸುಮಾರು 1,00,000ಕ್ಕೂ ಹೆಚ್ಚು ರೋಹಿಂಗ್ಯಾಗಳು ವಾಸವಿದ್ದಾರೆ ಅನ್ನೋ ವಿಚಾರ ಈಗ ಬಹಿರಂಗವಾಗಿದೆ. ಭಾರತ ಈ ರೀತಿ ನಿರಾಶ್ರಿತರ ಬಗ್ಗೆ ಔದಾರ್ಯವನ್ನ ತೋರಿಸುವಂತಹ ರಾಷ್ಟ್ರ. ಆದ್ರೆ ನಾಯಿಬಾಲ ಡೊಂಕು ಅನ್ನೋ ಹಾಗೆ ಈ ರೋಹಿಂಗ್ಯಾಗಳಿಂದ ಅರಾಜಕತೆ ಸೃಷ್ಟಿ ದೊಡ್ಡ ಪ್ರಮಾಣದಲ್ಲೇ ಆಗ್ತಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬೇಕು ಅಂದ್ರೆ ಮಣಿಪುರದ ಹಿಂಸೆ. ಮಣಿಪುರ ಹಿಂಸಾಚಾರ ಆರಂಭಕ್ಕೂ ಮುನ್ನ ಈ ರೋಹಿಂಗ್ಯಾಗಳು ದೊಡ್ಡ ಪ್ರಮಾಣದಲ್ಲಿ ಬಂದು ಮಣಿಪುರದಲ್ಲಿ ಸೇರಿಕೊಳ್ತಾರೆ. ಇದರಿಂದ ಮೂಲ ನಿವಾಸಿಗಳಿಗೂ ಕೂಡ ಹೆಚ್ಚು ಕಿರಿಕಿರಿ ಆಗೋದಕ್ಕೆ ಶುರುವಾಗುತ್ತೆ. ಈ ರೋಹಿಂಗ್ಯಾಗಳು ಇಷ್ಟು ಸುಲಭವಾಗಿ ಒಳನುಸುಳೋದಕ್ಕೆ ಒಂದು ಮಾರ್ಗ ಇದೆ. ಭಾರತ ನಾರ್ತ್ ಈಸ್ಟ್ ರಾಜ್ಯಗಳ ಬಾರ್ಡರ್ ಏನಿದೆ ಅದು ಮ್ಯಾನ್ಮಾರ್ ಜೊತೆ ಹೊಂದ್ಕೊಂಡಿರುವಂತದ್ದು. ಇಲ್ಲಿ ಆದಿವಾಸಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾರೆ. ಹೀಗಾಗಿ ಇವರಿಗೆ ಸಮಸ್ಯೆ ಆಗಬಾರದು ಆದಿವಾಸಿಗಳಿಗೆ ಅನ್ನೋ ಕಾರಣಕ್ಕೆ ಭಾರತ ಮತ್ತು ಮ್ಯಾನ್ಮಾರ್ನ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. 16 ಕಿಲೋಮೀಟರ್ ವರೆಗೂ ವೀಸಾ ಫ್ರೀ ಮಾಡುವಂತಹ ನಿರ್ಧಾರಕ್ಕೆ ಬರಲಾಗುತ್ತೆ. ಇದರದ್ದೇ ಲಾಭವನ್ನ ಎನ್ಕ್ಯಾಶ್ ಮಾಡಿಕೊಂಡಂತಹ ಈ ರೋಹಿಂಗ್ಯಾ ಮುಸಲ್ಮಾನರು ಭಾರತದೊಳಗೆ ನುಸುಳಿ ಬರ್ತಾರೆ ಮತ್ತು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಕ್ರೈಮ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾರೆ ಮತ್ತು ಕ್ರೈಮ್ ಮಾಡಿದರೂ ಕೂಡ ಅವರ ದಾಖಲಾತಿ ಸಿಗದೆ ಇರುವಂತಹ ಕಾರಣಕ್ಕೆ ಕ್ರೈಮ್ ಮಾಡಿದವರು ಯಾರು ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಹೀಗಾಗಿ ಭಾರತ ಸರ್ಕಾರ NRC ಮತ್ತು CAA ವಿಚಾರದಲ್ಲಿ ಅಷ್ಟೇ ಕಟ್ಟುನಿಟ್ಟಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಒಂದು ವೇಳೆ ಈ ರೋಹಿಂಗ್ಯಾಗಳು ಹಾಗೂ ಬೇರೆ ಬೇರೆ ದೇಶಗಳಿಂದ ಬಂದಂತಹ ನುಸುಳುಕೋರರ ಸಂಖ್ಯೆ ಇದೇ ರೀತಿ ಹೆಚ್ಚಾದ್ರೆ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅರಾಜಕತೆ ಸೃಷ್ಟಿಯಾಗೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಅಮಿತ್ ಶಾ ಅವರು ಒಂದು ಶಪಥ ಮಾಡಿದ್ದಾರೆ. ಈ ನುಸುಳುಕೋರರನ್ನ ಒದ್ದು ಓಡಿಸುವಂತಹ ಶಪಥ. ಭಾರತ ಅಭಿವೃದ್ಧಿಯಾಗಬೇಕು ಮತ್ತು ಭಾರತದಲ್ಲಿರುವಂತಹ ನಿವಾಸಿಗಳು ಏನಿದ್ದಾರೆ ಮೂಲವಾಸಿಗಳು ಅವರಿಗೆ ಈ ನುಸುಳುಕೋರರಿಂದ ಸಮಸ್ಯೆ ಆಗಬಾರದು ಅನ್ನೋ ಉದ್ದೇಶ ಅಮಿತ್ ಶಾ ಅವರು. ಹೀಗಾಗಿ ಈ ನುಸುಳುಕೋರರಿಗೆ ಗೇಟ್ ಪಾಸ್ ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಯಾಗಿದೆ. ಈಗ ಒದ್ದು ಓಡಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ನಮಸ್ಕಾರ.